ಪುನಃ ಪರಮ ಪೂಜ್ಯ ಜಗದಾ ಜಗದುರು ಶಿವಾನಂದ ಹಾಗೂ ಸಿದ್ಧಾರೂಢ ಯತೀಶ್ವರ ಕರ್ತುಗದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬ್ರಹ್ಮಲೀನರಾದ ನಿಂದೇಶ್ವರ ಪೂರ್ಣಾನಂದ ಯತೀಶ್ವರ ಕರ್ತುಗದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸಂಚಾರಿ ಸಂತ ಹೃದಯ ಸಿರಿವಂತ ದೇಶಿಕವರಣ್ಯ ಭವದಲ್ಲಿ ಬರಲತಕ್ಕಂಥ ಜೀವಿಗಳನ್ನ ಉದ್ಧಾರ ಮಾಡಿದಂಥ ಎಲ್ಲ ಅರಣ್ಯ ಜೀವರಾದ ತಂದೆಯವರ ಪಾದವನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಅನಂತನಂತ ಭಕ್ತಿ ನಮಸ್ಕಾರದಂತೆ ಸಮರ್ಪಿಸುತ್ತಾ ಜ್ಞಾನ ವೃದ್ಧರು ತಪೋವೃದ್ಧರು ವಯೋವೃದ್ಧರಾದ ಅರಳಕಟ್ಟೆಯ ಪೂರ್ಣ ದೇವೀಶ್ವರನಾನಂದಕ್ಕೂ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜಯಮಂಗಲಂ ಜಯ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ ಅಮ್ಮವರಿಂದ ಪ್ರಾರ್ಥನೆ. ಪರಮ ಪೂಜ್ಯರಾದ ಅರಳಕಟ್ಟೆಯ ಪೌರದೇವಿ ಚರಣಾರಂದಕ್ಕೂ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಲೋಹಿತ ಪೌರದೇವಿ ಚರಣಾರಂದಕ್ಕೂ ಅನಂತ ನತಮಸ್ತಕಳಾಗಿ ದೇವಿಯ ಆರಾಧನೆ ಮಾಡುವಂತ ವಂಶಾಳ ಗುರುಗಳಿಗೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳುತ್ತಾ ಅವರಿವರದೇ ವೇದಿಕೆಯ ಮೇಲೆ ಎಲ್ಲ ಪೂಜ್ಯರಿಗೆ ಮಾತಾಜಿಯವರಿಗೆ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಮನಕೊಪ್ಪ ಗ್ರಾಮದ ತಂದೆ ತಾಯಿಗಳೇ, ಗುರು ಹಿರಿಯರೇ, ಆತ್ಮೀಯ ಬಂಧುಗಳೇ, ಅಕ್ಕನ ಬಳಗದವರೇ, ಬಹಳ ರುಚಿಯಾಗಿ ಶುಚಿಯಾಗಿ ಭಕ್ತರಿಗೆ ಬಹಳ ಅಡಿಗೆಯನ್ನ ಮಾಡಿ ಉಣಿಸಬಡಿಸಿದ ಭಕ್ತಾದಿಗಳೇ, ದಾನ ಧರ್ಮವನ್ನು ನೀಡುವ ಭಕ್ತರೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶಿವಸ್ವರೂಪಿಗಳು. ಬಹಳ ಸುಂದರವಾದ ಒಂದು ಮಾತನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದರು. ಅದು ಯಾವುದು ಅಂದರೆ, ಹರಿನಾಮವನ್ನೇ ಬಿಡದೆ ಜಪಿಸಿ ಬಲ್ಲವರ ಭವಹರಣ ಮರಣ ಮಾಡಿ. ಬಹಳ ದೊಡ್ಡದೈತದ. ಕೇಳಾಕತ್ರ ಒಂದು ವರ್ಷನೂ ಆಗ್ಬೋದು, ಸುಮ್ಮನ ಗೋಳ ಕುಟ್ಟಾಕತ್ರ 2 ವರ್ಷನೂ ಆಗ್ಬೋದು. ಶಾರ್ಟ್ಕಟ್ ಒಳಗ ಏನಂತ ಕೇಳಿದ್ರೆ, ಭಗವಂತನ ನಾಮಸ್ಮರಣೆ ಯಾರ ಎಡೆಬಿಡದೆ ನಾಮಸ್ಮರಣೆ ಮಾಡ್ತಾರ, ಭಗವಂತನ ಚಿಂತನ ಯಾರು ಮಾಡ್ತಾರ ಅವ್ರಿಗೇನಾಗ್ತದ ಅಂತ ಕೇಳಿದ್ರೆ ಪರಮಾನಂದ ಪ್ರಾಪ್ತಿ ಸುಖ ನಮಗ ಆಗ್ತದ ಅಂತ ಹೇಳಕತ್ತಾರ. ಅದನ್ನೇ ಯಾರು ಹೇಳ್ಕೊಂಡ್ ಬಂದ್ರು ಅಂತ ಕೇಳಿದ್ರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜನಿಗೆ ಸಗಣಕ್ಕೆ ಸಾಸಿರ ಹುಳ ಹುಟ್ಟಿದೆ. ಯಾರು ಭಗವಂತನ ಚಿಂತನ ಮಾಡಂಗಿಲ್ಲ, ಯಾರು ಹರ 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 ಅಂದ್ರೆ ಹರ್ಕೊಂಡು ಹೋಗದ ಪಾಪ. ಹಂಗ ನಮ್ಮಲ್ಲಿ ಇದ್ದಂತ ಪಾಪ ಕರ್ಮ ಹೋಗ್ಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು?
ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಹೋಗಿ ಲಿಂಗ ದೀಕ್ಷೆಯನ್ನು ತಗೊಂಡು ದಿನನಿತ್ಯದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಹೇಳಕ್ತಾರ. ಅದಕ್ಕೆ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರ ಅವರು ಹಳ್ಳಿಗೆ ಹೋಗಿ ಎಲ್ಲಾರ್ಗಿ ಲಿಂಗ ದೀಕ್ಷೆ ಕೊಟ್ಟು ಎಲ್ಲರಿಗೆ ನಾಮಸ್ಮರಣೆ ಮಾಡ್ರಿ. ನಮ್ಮಲ್ಲಿ ಇದ್ದಂತ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು, ಪಾಪಗಳು ನಾಶ ಆಗ್ಬೇಕಾಗಿತ್ತು ಅಂದ್ರ ನಾವೆಲ್ಲರ ಸಂತಿ ಬಜಾರಕ್ಕೆ ಹೋಗಿ ನಮ್ಮ ಪಾಪ ನಾಶ ಮಾಡ್ರಿ, ನಮ್ಮ ಕಷ್ಟ ಕಳೀರಿ, ನಮ್ಮ ದುಃಖ ಕಳೀರಿ ಅಂದ್ರ ಮತ್ತೊಬ್ಬರ ಹೋಗಿ ಕೈ ಒಡ್ಕೊಂಡು ಬೇಡ್ಕೊಂಡ್ ನಿಂತ್ರ ಕಳೆಯಂಗಿಲ್ಲ ಅಂತ. ಅದು ಎಲ್ಲಿ ನಾಶ ಆಗ್ಬೇಕು ಅಂದ್ರ ಇಂತ ಏನು ಕುಂತಾರಲ್ಲ ಮಹಾತ್ಮರು ಜ್ಞಾನಿಗಳು ಅಂತ ಗುರುವಿನಲ್ಲಿ ಹೋಗಿ ಗುರು ಮುಖಾಂತರ ನಾವೇನ್ ಮಾಡ್ಬೇಕು, ಉಪದೇಶವನ್ನ ಹೇಳಿದುಕೊಂಡು ನಾಮಸ್ಮರಣೆಯಲ್ಲಿ ಅಂತ ಒಂದು ದೊಡ್ಡ ಶಕ್ತಿ ಐತಿ. ಯಾವ ಜಗದ್ಗುರು ಶ್ರದ್ಧಾನಂದಪ್ಪ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಯಾರ ಬಂದ್ರು ಅಂದ್ರ ಒಬ್ಬ ಅಣ್ಣಾರು ಅಕ್ಕಾರು ಬಂದ್ರು ಅಂದ್ರ ಮಂತ್ರ ಅಂದ್ರು ಎಷ್ಟದಾವು ಸ್ಥಿತಪ್ರಜ್ಞೆದೊಳಗ ಇದ್ರು ಕೂಡ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಗಲಗಲ್ಲಿ ಒಳಗಾಗ್ಲಿ ಎಲ್ಲೇ ಅವ್ರ ಕಾರ್ಯಕ್ರಮ ಇದ್ದಾಗ ಅವ್ರ ಸ್ಥಿತಿ ಬಹಳ ಕೆಟ್ಟದಿತ್ತು. ಇದ್ರು ಕೂಡ ಬರ್ರಿ ಅಂತ ಕರೆದ್ರು. ಮಂತ್ರ ಏಸದಾವ್ ತಮ್ಮ ಹೇಳು ಅಂತಂದ್ರೆ ಎಂತ ಶಕ್ತಿ ಇರ್ಬೇಕು ಅವರಲ್ಲಿ. ಅಂತ ಮಂತ್ರವನ್ನ ಅವ್ರು ಏನಂತ ಕೇಳಿದ್ರ ರೋಮ ರೋಮದಲ್ಲೇನು ಕೂಡ ಮೌಸಮಯ ಹೋಗಿ ಮಂತ್ರಮಯವಾಗಿತ್ತು. ಯಾರ್ದು? ಜಗದ್ಗುರು ಪೂರ್ಣಾನಂದಪ್ಪಂದು, ಜಗದ್ಗುರು ಶ್ರದ್ಧಾನಂದಪ್ಪಂದು. ಅಂತ ಒಂದು ದಿವ್ಯವಾದ ಮಂತ್ರವನ್ನ ಹೇಳ್ಯಾರ. ಅದಕ್ಕೆ ಇವತ್ತ ಅಪ್ಪವ್ರು ಅಳಕಟ್ಟಿ ಅಪ್ಪವ್ರಿಗೆ ಒಂದು ಏನಂತ ಕೇಳಿದ್ರೆ ಜಗದ್ಗುರು ಪೂರ್ಣಾನಂದಪ್ಪ ಸಾಕ್ಷಾತ್ ಇದೇ ಸೋಮನಕೊಪ್ಪ ಮಠದಾಗ ಕುಂತಾಂಡ್ರು ಯಪ್ಪ ಶಿಷ್ಯರ ಅಂದ್ರ ಶಿಷ್ಯರಿಗೆ ಅಂತವ್ರು ಪ್ರತ್ಯಕ್ಷ ಆಗ್ಯಾರ ನಿಮ್ಮ ಮಠದೊಳಗ ಅವ್ರು ಅದಾರಂತ ಈ ಕಾರ್ಯಕ್ರಮ ನಡೆಯಾಕತ್ತಿದೆ. ಶಿವಾನಂದದವರು, ಪೂರ್ಣಾನಂದಪ್ಪ ಅವರು, ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಎಂತ ಸಂತ ಸಕುಬಾಯಿ ಯಾವ ಜೀವ ಇಲ್ಲದ ವಸ್ತುವಿನಲ್ಲಿ ಸಗಣಿಯಲ್ಲಿ ಆಕೆ ಏನೋ ನಾಮಸ್ಮರಣೆಯನ್ನು ಕಂಡಾಳ. ಸಗಣಿ ಒಳಗ ಸಂತ ಸಕುಬಾಯಿ ಕುಂತಾಗ ನಿಂತಾಗ ವಿಠಲ 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 ಅಂತ ನಾಮಸ್ಮರಣೆ ಮಾಡಿ ಹೆಂಗ ಸಗಣಿ ಒಳಗ ಏನ್ ಅಂತ ಒಂದ ಪಾಂಡುರಂಗನ ನಾಮಸ್ಮರಣೆ ಮಾಡಿ ಸಂತ ಸಕುಬಾಯಿ ಕಂಡಾಳ. ಯಾವ ರಾಮನ ಭಕ್ತ ಹನುಮಂತ ಏನ ಮಾಡ್ಯಾನ ಅಂತ ಕೇಳಿದ್ರ ಇಡೀ ಸಮುದ್ರವನ್ನ ಸೇತುವಿನ ಕಟ್ಟ್ಯಾನ. ಬರೇ 2 ಅಕ್ಷರ ರಾಮ ರಾಮ ರಾಮ. ಹಂಗ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ರಾಮನಲ್ಲಿ ಅಂತ ಶಕ್ತಿ ಐತಂದ್ರು ಕೂಡ ಏನಂತ ಶ್ರೀರಾಮಚಂದ್ರ ಪ್ರಭುಕ್ಕೆ ಏನಂತ ಅಲ್ಲೋ ಹನುಮಂತ ನೀನು 2 ಅಕ್ಷರ ರಾಮ ರಾಮ ಅಂತ ಬರೋದು ನೀರೊಳಗ ಬಗದಿರ್ತಲ್ಲ, ಅದು ನಿನ್ನ ಕಲ್ಲ ತೇಲಾಕತ್ತದ. ಮತ್ತ ಅವನ ಹನುಮಂತನ ತುಡಿಗಿಲಿ ಯಾರು ಬರದ್ರು? ರಾಮ ಬರದಂತ 2 ಅಕ್ಷರ ರಾಮ ಅಂತ ಬರೆದ ಕಲ್ಲು ಹೋಗದಂತ ಸಮುದ್ರದೊಳಗ ಕಲ್ಲ ಡುಮುಕಂತ ಮುಳಿತಂತ. ಅವಾಗ ಹನುಮಂತನಿಗೆ ಏನಂತ ಅಲ್ಲೋ ಹನುಮಂತ ನನ್ನ ಹೆಸರು ನಿನ್ನ ಕೈ ಒಳಿಂದ ಬರದಾಗ ನಿನ್ನ ಕಲ್ಲ ತೇಲಾಕತ್ತದಪ್ಪ, ಆದ್ರ ನನ್ನ ಹೆಸರು ನಾನ ಬರ್ದು ಯಾಕಂದ್ರ ಮುನಿತಲ್ಲ ಅಂತ. ಯಪ್ಪ ನಾ ಸಣ್ಣವ ನೀ ದೊಡ್ಡವ, ನಿನಗಿಂತ ದೊಡ್ಡವ್ರು ಯಾರಪ್ಪ? ಗುರು. ನಾನು ನಿನ್ನ ಗುರುವಿನ ಆರಾಧನೆ ಮಾಡಕತ್ತೇನಪ್ಪ, ಅದಕ್ಕೆ ನಿನ್ನಲ್ಲಿ ಅಂತ ಶಕ್ತಿ ಐತಪ್ಪ, ತೋರಿಸ್ಕೊಡಾಕ್ತೇನೆ ಭಕ್ತರಿಗೆ ಅಂದಂತ ಶ್ರೀರಾಮಚಂದ್ರ ಹನುಮಂತ. ಹಂಗ ಸೋಮನಕೊಪ್ಪದ ಭಕ್ತರು ಜಗದ್ಗುರು ಶ್ರದ್ಧಾನಂದಪ್ಪ, ಜಗದ್ಗುರು ಪೂರ್ಣಾನಂದಪ್ಪನಲ್ಲಿ ಅಂತ ಶಕ್ತಿ ಐತಂತ ಇಂಥ ಕಾರ್ಯಕ್ರಮವನ್ನ ಅಧಿಕ ಮಾಸದಾಗ ಇದು ಇತಿಹಾಸದಲ್ಲಿನ ಕೂಡ ಏನಾಯ್ತು ಉಳಿದ ಪರಂಪರೆಯಾಗಿ ಉಳಿತಿದ್ರು. ಅಂತ ಒಂದು ನಾಮಸ್ಮರಣೆ ಹರನಾಮವನ್ನು ಬಿಡದೆ ಜಪಿಸಿ ಬಲ್ಲವರ ಭವಹರಣ ಮರಣ ಬಹಳ ಐತಿ. ಅದನ್ನ ಹೇಳ್ಕೊಂತ ಕುಂದ್ರದ ಬೇಡ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಭಗವಂತ ಬಾಯಿ ಕೊಟ್ಟನ ಆ ನಾಮಸ್ಮರಣೆ ಬಗ್ಗೆ ಅಂತ ದಿವ್ಯವಾದ ಶಕ್ತಿ ಐತಿ. ಅದಕ್ಕೆ ಜ್ವರ ಬಂದಾಗ, ಕಾಯಿಲೆ ಆದಾಗ ಅವಾಗ ಅಷ್ಟ ಯಪ್ಪ ಶ್ರದ್ಧಾನಂದ ಪೂರ್ಣಾನಂದ ಅನ್ನಬಾರ್ದು, ಸುಳ್ಳು ಯಾರ್ದಾರ ಮಾತು ಕೇಳಬಾರ್ದು. ಅದನ್ನ ಹೇಳ್ಯಾರ, ನೆರೆಕೆಂದಿಗೆ ತೆರೆಗೆಲ್ಲಕ್ಕೆ ಶರೀರ ಗೂಡ ಹೋಗುವುದ ಮುನ್ನ ಹಲ್ಲ ಹೋಗಿ ಬೆನ್ನ ಬಾಗಿ ಕಾಲ ಮೇಲೆ ಕೈಯ ಊರವದ ಮುನ್ನ ಮೃತ್ಯು ಮುಟ್ಟುವುದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಂದ್ರು. ವಯಸ್ಸಾದಾಗ ಯಪ್ಪ ದೇವರ ಜಿತ್ರ ಅಂದ್ರ ಆಗಂಗಿಲ್ಲ. ಇದ್ದಾಗ ಏನ್ ಮಾಡ್ಬೇಕು? ಭಗವಂತನ ಚಿಂತನ, ಭಗವಂತನ ನಾಮಸ್ಮರಣೆ. ಅದಕ್ಕೆ ತಾಯಿ ವಿರಾತ್ಮ ರಾಶಿಗೆ ಪರತರ ಮುಕ್ತಿ ಉಪಾಯವಿದು
ನಿಜ ಶಿವ ಮಂತ್ರ ಅಂದ್ರ ಅಂತ ಮಂತ್ರದೊಳಗ ಕಾಯಿ ಅಂದ್ರೆ ಶರೀರ, ಆ ಶರೀರದೊಳಗ ಅಂತ ದಿವ್ಯವಾದ ಶಕ್ತಿ ಕೊಡುವುದು ಯಾವ್ದಂದ್ರ ಮಹಾಮಂತ್ರ. 7 ಕೋಟಿ ಮಂತ್ರದವ ಷಡಕ್ಷರಿ ಮಂತ್ರ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ನುಡಿದೀವಿ ಅಂದ್ರ ಸದ್ಗುರು ಶ್ರದ್ಧಾನಂದಪ್ಪ ಪೂರ್ಣಾನಂದಪ್ಪ ಅಂತ ಒಂದು ಮಂತ್ರದಲ್ಲಿ ದಿವ್ಯವಾದ ಶಕ್ತಿಯನ್ನು ಹಾಕಿದರ ಆ ಮಂತ್ರದಿಂದ ಮೋಕ್ಷ ಮಾರ್ಗವನ್ನ ತೋರಿಸಿಕೊಟ್ಟವರು ಪೂರ್ಣಾನಂದಪ್ಪ ಜಗದ್ಗುರು ಶ್ರದ್ಧಾನಂದಪ್ಪ. ಇನ್ನಷ್ಟು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡುತ್ತೆ ಹೇಳ್ತಾರೆ. ನನ್ನ 2 ವಾಕ್ಯ ಜಯ ಮಂಗಲಂ ಜಯ ನಮಃ